ಎಲ್ಲ ನೆಟ್ಟಾಡ್ಲಿ ಅವ್ರು ತುಂಬಾ ಸೆಲ್ಫಿಶ್. ಕಾರಣ ಸೆಲ್ಫಿಶ್ ಆಗೋದಕ್ಕೆ ಕಾರಣ ನಾವೇನಾಗುತ್ತೆ ಬೇರೆ. ಹಿಂದೂ ಮುಸ್ಲಿಂ ಅಂತ ಏನ್ ನೋಡಲ್ಲ, ಎಲ್ಲಾರ್ಗೂ ಒಂದೇ ತರ ನೋಡ್ತಾರೆ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ನಮ್ಮ ಪ್ರಯಾಣ ವೃದ್ಧಾಶ್ರಮದ ಕಡೆಗೆ. ಸೊ ತಂದೆ ತಾಯಿ ಮಕ್ಕಳಿಗೆ ಆಸ್ತಿ ಎಲ್ಲ ಮಾಡ್ತಾರೆ ಅವ್ರು ಚೆನ್ನಾಗಿರಲಿ ಅಂತ, ಬಟ್ ಅವ್ರಿಗೆ ಏನೂ ಮಾಡ್ಕೊಳಲ್ಲ. ಕೊನೆಗೆ ಅವ್ರಿಗೆ ಸಿಗೋದು ಈ ವೃದ್ಧಾಶ್ರಮ. ಸೊ ನಿಮ್ಗೇನಾದರೂ ದಾನ ಮಾಡಬೇಕು ಅಂದರೆ ಇಲ್ಲೊಂದು QR ಕೋಡ್ ಕೊಟ್ಟಿರ್ತೀನಿ, ಅದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅನಂತ್ ಎಲ್ಲಿ ಯಾವುದು ನಿಮ್ದು? ಇದೇ ಊರ ಬೆಂಗಳೂರು ಮಲೇಶ್ವರ. ಎಷ್ಟು ವರ್ಷದಿಂದ ಇದ್ದೀರಿ? ಈಗ ಜಸ್ಟ್ 4 months ಆಯ್ತು. ನಿಮ್ಮ ಫ್ಯಾಮಿಲಿ? ಫ್ಯಾಮಿಲಿ ಇಲ್ಲ, ಬ್ಯಾಚುಲರ್. ಮೊನ್ನೆ ನಾನು ಹೆಸರು ಪ್ರಶಾಂತ್ ಅಂತ. ನಾನು ಒಬ್ಬ ಇಂಜಿನಿಯರು. ಒಂದು ಕಾಲು ಮತ್ತೆ ಕೈ ಎರಡು ಇದು ಆಗಿದೆ, ಸ್ಟ್ರೋಕ್ ಹೊಡೆದಿದೆ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾನು ಮುದ್ದು 3 ವರ್ಷ ಆಯ್ತು. ನಮ್ಮನೆ JP ನಗರ. ಎಲ್ಲ ಇದೆ, ಎಲ್ಲ ಆರಾಮಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲಿ ಬಂದ್ಮೇಲೆ ನಿಮ್ಮ ದಿನಚರಿ ಹೇಗಿದೆ? ಚೆನ್ನಾಗಿದೆ. ಬೆಳಗ್ಗೆ ವಾಕಿಂಗು ಯಾವ ತರ ನೋಡ್ಕೊಳ್ತಾರೆ? ಚೆನ್ನಾಗಿ ನೋಡ್ಕೊಳ್ತಾರೆ. ಸ್ವಾಮಿಯವರು, ಶಶಿಯವರು ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಊಟ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿದೆ. ಬರ್ತಾ ಇರ್ತಾರೆ? ಬರ್ತಾ ಇರ್ತಾರೆ. ನಿಮ್ಮ ಮನೆ ಕಡೆ ಯಾರು ಬಂದು ಮಾತಾಡ್ತಿದ್ದಾರೆ? ಇನ್ನೂ ಬಂದಿಲ್ಲ, ಬರ್ತಾರೆ. ಇದು ಆಟೋಮೊಬೈಲ್ಸ್, ಇದು ಗ್ಯಾರೇಜ್ ಮೆಕ್ಯಾನಿಕ್ ಆಗಿಲ್ಲ ಸರ್. ಇಲ್ಲಿ ಬಂದು ಎಷ್ಟು ದಿನ ಆಯ್ತು ಸರ್? 4 ತಿಂಗಳು. ನಿಮ್ದು ಯಾವಾಗ? ನಮ್ದು ಇಲ್ಲೇ ಇದು ದಸರಳ್ಳಿ. ನಿಮ್ಮ ವಯಸ್ಸು ಎಷ್ಟು? ವಯಸ್ಸು ಎಷ್ಟು? ನಂದು 29. ನಿಮ್ಮ ಎಜುಕೇಶನ್? ನಿಮ್ಮ ಎಷ್ಟು? ಗೋಪಾಲ್ ಕೃಷ್ಣ. ಎಷ್ಟು ವರ್ಷ ಆಯ್ತು ಸರ್ ಬಂದು? 21. ಚೆನ್ನಾಗಿ ನೋಡ್ಕೊಂತ ಇದ್ದಾರಾ? ನಿಮ್ದು ಯಾವುದು? ಮಂಡ್ಯನಾ? ಮತ್ ನಿಮ್ಗೆ ಹೆಂಡತಿ ಮಕ್ಳು? ಮದುವೆ ಆಗಿಲ್ಲ. ಮದ್ವೆ ಆಯ್ತು? ಇಲ್ಲ, ಚೆನ್ನಾಗಿ ನೋಡ್ಕೊ ಬೇರೆ ಕಡೆಗಿಂತ. ಹೌದಾ? ಕಾರಣ ಮದುವೆ ಆಗೋದಿಲ್ಲ? ಹುಷಾರಿಲ್ಲ, ಮಾಡಿಲ್ಲ. ಸರ್ ನಿಮ್ಮ ಹೆಸರು? ಮಂಜುನಾಥ್ ಶರ್ಮಾ. ಸರ್ ಮಂಜುನಾಥ್ ಶರ್ಮಾ. ಎಷ್ಟು ವರ್ಷದಿಂದ ಇದ್ದೀರಾ? 4 ವರ್ಷ. 10 ವರ್ಷ. ಚೆನ್ನಾಗಿ ನೋಡ್ತಾರೆ. ಏನಾರು ಹಾಸ್ಪಿಟಲ್ ಕರ್ಕೊಂಡು ತೋರಿಸ್ತಾರೆ. ಇಲ್ಲಿ ಡಾಕ್ಟರ್ ಬರ್ತಾರೆ, BP ಶುಗರ್ ಚೆಕ್ ಮಾಡ್ತಾರೆ, ಮಾತ್ರೆ ಕೊಡ್ತಾರೆ, ಒಂದು ದಿನ ನೋಡ್ಕೊಳ್ತಾರೆ. ಈ ತಿಂಡಿಗೆ ಏನು ಆರಾಮಾಗಿದೆ, ಪ್ರಾಬ್ಲಮ್ ನೋ ಪ್ರಾಬ್ಲಮ್, ಆರಾಮ ಚೆನ್ನಾಗಿ ನೋಡ್ಕೊತಾರೆ. ಟೈಮ್ ಊಟ ನಾಷ್ಟ ತಿಂಡಿ ಕೊಡ್ತಾರೆ, ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಬೆಳೆಯುತ್ತೆ, ಜ್ಞಾನ ಆಗುತ್ತೆ. ಅಂಥದ್ರಲ್ಲಿ ಕೈಗೆ ಬುಕ್ಕು ಓದ್ತೈತಿ, ಪುಸ್ತಕಗಳಿದೆ, ಅದು ಓದ್ತಾ ಕೊಡ್ತೀನಿ. ಭಗವದ್ಗೀತೆ ಬುಕ್ ಇದೆ, ಅದು ಓದ್ತೀನಿ. ಓದ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಯಾರು ಇಲ್ಲ, ಮೊದಲು ಯಾರು ಇಲ್ಲ, ಎಲ್ಲ ತಿಳ್ಕೊಂಡ್ರು. ನಮಗೆ ಎಲ್ಲಿದ್ರು ನನಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಊರಾಗಿದೆ, ಭದ್ರಾವತಿ ಮಾವನ ಸ್ವಲ್ಪ ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಭಾರತೀಶ್ ಕುಮಾರ್ ಅಂತ. ಯಾವುದು ಸರ್ ನಿಮ್ದು? ಬೆಂಗಳೂರು. ಏನ್ ಕೆಲಸ ಮಾಡ್ತೀವಿ? ನಾನು ಟೆಕ್ನಿಕಲ್ ಹೆಡ್ ಆಗಿದ್ದೆ, ಇವಾಗ ಆಟೋ ಡ್ರೈವರ್. ಇಲ್ಲಿ ಬಂದು ಎಷ್ಟು ದಿನ ಆಯ್ತಾ? 2 ತಿಂಗಳಾಯ್ತು. ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಫ್ಯಾಮಿಲಿ ಎಲ್ಲ ಇದ್ದಾರೆ, ಯಾರು ಜೊತೆಲಿ ಇಲ್ಲ. ಯಾವ್ದಿಲ್ಲ, ಎಲ್ಲ ಬಿಟ್ಬಿಟ್ಟಿದ್ದಾರೆ. ನಮ್ಮ ಸಿಸ್ಟರ್ ಒಬ್ರು, ನಾನು ಅಷ್ಟು ಕೇರ್ ಟೇಕರ್. ಎಷ್ಟು ಜನ ಇದೆ ಸರ್ ಮಕ್ಳು? ಮಕ್ಳು ಎಷ್ಟು ಜನ ಅಂದ್ರೆ? ಇಬ್ರು, ಒಂದ್ ಗಂಡು ಒಂದ್ ಹೆಣ್ಣು. ಏನ್ ಮಾಡ್ತಾ ಇದ್ರು ಅವರು? ಹೆಣ್ಮಗಳು ಮದುವೆ ಆಗಿ ಗಂಡನ ಮನೆ ಇದ್ದಾಳೆ ಜಯನಗರದಲ್ಲಿ. ಗಂಡ್ ಮಗ ಇಂಡಿಪೆಂಡೆಂಟ್ ಆಗಿದ್ದಾನೆ, ತಾಯಿ ಜೊತೆ. ವೈಫ್ ಇದಾರಾ? ಎಲ್ಲ ಬದುಕೇ ಇದ್ದಾರೆ. 4 ಜನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿದ್ರು, ನಾವು ಎಲ್ಲ ಬದುಕಿದ್ದೀರಿ. ಬಟ್ ಯಾರು ಗೊತ್ತೇ ಇಲ್ಲ ಇಲ್ಲಿ ಬಂದಿರೋದು. ನಮ್ಮ ಸಿಸ್ಟ್ರು ನಮ್ ಇವಾಗ ಇಂಪಾರ್ಟೆಂಟ್ ಕೇರ್ ಟೇಕರ್. ಮಗನು ಇಲ್ಲ, ತುಂಬಾ ಸೆಲ್ಫಿಶ್.
ಕಾರಣ ಅವ್ರು ಆಗ್ತಿದ್ದಾರೆ. ಸೆಲ್ಫಿಶ್ ಆಗೋದಕ್ಕೆ ಕಾರಣ ನಾವೇನಾಗುತ್ತೆ, ಬೇರೆ ಏನೋ ಕಾರಣ ಇರೋದಿಲ್ಲ. ಜೊತೆನೆ ಬೆಳೆದಿರ್ತಾರಲ್ಲ, ನೀವೇ ಬೆಳೆಸಿರ್ತಾರಲ್ವಾ, ಹ? ನೀವೇ ಬೆಳೆಸಿರ್ತಾರಲ್ವಾ, ನೀವು ಹುಟ್ಟಿದಾಗಿಂದ ನೀವೇ ಬೆಳೆಸಿರ್ತಾರಲ್ವಾ, ಸೊ ಅವ್ರು ಈ ತರ ಯಾಕೆ ಈ ತರ ಆಗಿರಂತ ಅದು ಹೇಳಕ್ಕಾಗಲ್ಲ ಸರ್. ಅವರು ತಾಯಿ ಮೇಲೆ ಒಲವು ಜಾಸ್ತಿ. ಅವರು ಬೆಳೆದ್ ಬಂದಿರೋ ರೀತಿ ಇರುತ್ತೆ, ಫ್ರೆಂಡ್ ಸರ್ಕಲ್ ಇರುತ್ತೆ, ಅವರ ಕಾಂಟ್ಯಾಕ್ಟ್ಸ್ ಗಳಿರುತ್ತೆ. ಒಳ್ಳೆ ಎಜುಕೇಶನ್ ಕೊಡ್ಸಿದೀರಾ? ಇಬ್ರು ಮಕ್ಳಿಗೂ ಡಬಲ್ ಡಿಗ್ರಿ ಮಾಡಿಸಿದ್ದೀನಿ. ಡಿಪೆಂಡ್ ಆಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಹಿಯರ್. ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ. ಪರ್ಸನಲ್ ಆಗಿ ಕೇರ್ ತಗೊಳ್ತಾರೆ. ವೆರಿ ಹ್ಯಾಪಿ. ಯಾವ್ದು ನಿಮ್ದು? ನಮ್ದು ರಾಮಮಂದಿರ ಇಲ್ಲಿ ನಾರ್ಮಲ್ ಹಾಂ ಫ್ಯಾಮಿಲಿ ಯಾವ್ದಿಲ್ವಾ? ಆಮೇಲೆ ನಮ್ಮ ತಂದೆ ತಾಯಿ ಸತ್ತೋರು. ನಮ್ಮ ಮಗಳು ಯಾವ್ದಿದ್ದಾರೆ? ಅವ್ರು ಇಲ್ಲಿ ಬೆಂಗಳೂರು BTM BTM ಅವ್ರು ಬರ್ತದ ನಿಮ್ಗೆ ನೋಡಕ್ಕೆ? ಬರ್ತಾರೆ. ನಮ್ಮ ಹೆಸರು ಅಶೋಕ್ ಕುಮಾರ್ ಅಂತ. ಯಾವ್ದು ಸರ್? ನಮ್ದು JP ನಗರ. JP ಅಂತ. ನಿಮ್ ಫ್ಯಾಮಿಲಿ ಫ್ಯಾಮಿಲಿ ಇದಾರೆ, ಬರಲ್ಲ ಯಾರು. ಬರಲ್ಲ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದೆ? ಇಲ್ಲಿ ಬಂದು 1.5 ವರ್ಷ ಆಯ್ತು. ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ನೋಡ್ಬೋದು, ಅದಕ್ಕೆ ಅಂತ ತೊಂದರೆ ಇಲ್ಲ. ಬಂದೇ ಇಲ್ಲ ನಿಮ್ಮ ಫ್ಯಾಮಿಲಿ? ಯಾರು ಬರಲ್ಲ. ಮತ್ತೆ ಯಾರು ಸೇರಿಸಿದ್ರು ನಿಮ್ಮನ್ನ? ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಇಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಿದ್ದ, ಅವನು ಸೇರ್ಸ. ಎಷ್ಟು ಜನ ಇದೆ ಸರ್ ಮಕ್ಕಳು? ಮಕ್ಳಿಬ್ರು, ಗಂಡು ಮಕ್ಕಳು? ಒಂದು ಗಂಡು ಒಂದು ಹೆಣ್ಣು. ಯಾರು ಬರಲ್ಲ? ಯಾರು ಬರಲ್ಲ. ಸರ್ ನಿಮ್ಮ ಎಷ್ಟು? ನಮ್ಮ ಹೆಸರು ಗೋಪಿ ಅಂತ. ಯಾವುದು ಸರ್? ನಮ್ದು ಕೊಳ್ಳೇಗಾಲ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಬಂದು 25 ವರ್ಷ ಆಯ್ತು. ಇಲ್ಲಿ ಬಂದು 6 ತಿಂಗಳಾಯ್ತು, 6 ದಿವಸ ಆಯ್ತು. ನಿಮ್ಮ ಫ್ಯಾಮಿಲಿ? ಫ್ಯಾಮಿಲಿ ಎಲ್ಲ ಇದು ಕೊರೋನಾ ಟೈಮಲ್ಲಿ ತೀರೋ ಹೋಗ್ರು ಸರ್. ಯಾರು ಅಲ್ಲಿ ಹೋದಲ್ಲಿ ಜಮೀನು ಅದೆಲ್ಲ ಏನಿಲ್ಲ? ಏನೂ ಇಲ್ಲ ಸರ್. ಏನ್ ಕೆಲಸ ಮಾಡ್ತಾ ಇದ್ರು? ನಾವು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ವಿ. ಚೆನ್ನಾಗಿ ನೋಡ್ಕೊಂತಾರೆ? ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸರ್. ನಾನೊಬ್ಬ ಮುಸ್ಲಿಮ್. ನನ್ನ ಹೆಸರು ಸಮೀಲ್ಲ. ಇನ್ನೂ ಮುಸ್ಲಿಂ ಅಂತ ಏನು ನೋಡಲ್ಲ, ಎಲ್ಲರಿಗೂ ಒಂದೇ ಥರ ನೋಡ್ತಾರೆ. ಆ ಥರ ನಮ್ಮ ಸ್ವಾಮೀಜಿ ತಮ್ಮ ಶಶಿ ಅವರು. ಮುಸ್ಲಿಮರ ಚೂತ ಅಂತ ಬಿಡ್ತಾರೆ, ಆದರೆ ನಮ್ಮ ಸ್ವಾಮೀಜಿ ಇದ್ದಾರಲ್ಲ, ಮುಸ್ಲಿಂ ಅಂತಾನು ನೋಡಲ್ಲ, ಹಿಂದೂಗಳೇ ಸಿಕ್ಕು ಸಾಯಿದ್ರೂ ಎಲ್ಲರಿಗೂ ಒಂದೇ ಥರ. ಯಾವುದಜ್ಜಿ? ನಾನ ಚಿಕ್ಕನಾಯಕನಹಳ್ಳಿ. ಚಿಕ್ಕನಾಯಕನಹಳ್ಳಿ ಅಲ್ಲಿ ಸರ್ಜಾಪುರ ಕಡೆ. ಆ ಕಡೆನಾ? ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 1 ವರ್ಷ ಆಯ್ತು. 1 ವರ್ಷ ಆಯ್ತು. ಚೆನ್ನಾಗಿದ್ದೀರಾ ಇಲ್ಲಿ? ನಿಮ್ ಫ್ಯಾಮಿಲಿ ಗಂಡ ಮಕ್ಳು ಇದಾರ? ಗಂಡ ಇಲ್ಲ, ಮಕ್ಳು? ಮಕ್ಕಳಿದ್ದಾರೆ. ಏನ್ ಮಾಡ್ತಾರೆ? ಏನ್ ಅವನೇನ ಕೆಲಸ ಮಾಡ್ಕೊಂಡಿದ್ದಾನೆ. ಎಷ್ಟ್ ಜನ? ಒಬ್ಬ 4 ಜನ. 4 ಜನ. ಯಾವ್ದು ಬಂದಿಲ್ವ ನೋಡಕ್ಕೆ? ಬಂದಿದ್ರ, ಆಮೇಲೆ ನಾನು ಯಾರು ಹೇಳಲಿಲ್ಲ, ಹಂಗೆ ಬಂದೆ. ಇಲ್ಲೇ ಇದ್ದೆ. ಆಮೇಲೆ ಅವ್ರ ಪತ್ತ ಎತ್ಕೊಂಡು ಬಂದಿದ್ರು. 2 ಸತಿ ಬಂದೋದ್ರು. ಫೋನ್ ಮಾಡ್ತಾನೆ ಇದ್ದಾರೆ, ಬತ್ತೀಯಾ? ಬತ್ತೀನ ಅಂತೀನ. ನಾನು ಬರಲ್ಲ ಅಂದೆ. ಇಲ್ಲೇ ಇರ್ತೀರಾ? ಸರಿ. ನನ್ನ ಹೆಸರು ಗಂಗಮ್ಮ ಅಂತ. ಯಾವುದಜ್ಜಿ? ನಾವು ಮಾಗಡಿ ಕಡೆ ಇರೋ. ಇಲ್ಲಿ ಬಂದು ಎಷ್ಟು ದಿನ ಆಯ್ತು? ಅಲ್ಲೇ 4 ತಿಂಗಳಾಯ್ತು. ಚೆನ್ನಾಗಿ ನೋಡ್ಕೊಂತ ಇದ್ದಾರೆ? ನಿಮ್ಗೆ ಮಕ್ಳು? ಮಕ್ಳವ್ರೆ. ಎಷ್ಟು ಜನ ಇದ್ದಾರೆ? ಒಬ್ಬವನೇ ಮಕ್ಳವ್ರ. ನೋಡ್ಕೊಳ. ಇಲ್ಲಿ ಸುಂಕುತ್ಕಟ್ಟೆಯಲ್ಲಿ ಇದ್ದೆ ಬೇರೆ, ಅಲ್ಲಿಂದ ಇಲ್ಲಿಗೆ ಬಂದೆ ಸರ್. ನೀವು ಒಬ್ಬರೇ ಇದ್ದ ಸುಂಕುತ್ಕಟ್ಟೆ? 40 ವರ್ಷ ಐತೆ. ಒಬ್ಳೆ ಬಾರೆ ಮನೆ ಮಾಡ್ಕೊಂಡಿದ್ದೆ ಸರ್. ಮಗ ಏನ್ ಮಾಡ್ತಾರೆ? ಮಗ ಅವ್ರು ಬೇರೆಯವ್ರ ಮಲ್ಲ ತಳಿಲ್ಲ. ಅವ್ರೆ ಮಲ್ಲ ತಳಿಲ್ಲ? ಏನ್ ಕೆಲ್ಸಕ್ಕೆ ಹೋಯ್ತಾರ? ಬೇಕ್ರಿ. ಚೆನ್ನಾಗವ್ರ ಅವ್ರು. ಚೆನ್ನಾಗಿರ್ಬೇಕು ತಾನೆ. ತಾಯಿ ತಂದೆ ಎಲ್ಲ ನೆಟ್ಟಾಡ್ಲಿ, ಅವ್ರು ಚೆನ್ನಾಗಿ. ನಿಮ್ಮನ್ ಕಡ್ದಿಲ್ವ ಅವ್ರು ಬನ್ನಿ ಅಂತ? ಇಲ್ಲ, ಕರಿಯಲ್ಲ ಸರ್, ಕರಿಯಲ್ಲ. ಅವ್ರ ಯಾಕೆ ಕರೀತಾರೆ? ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬಿಟ್ರು. ಬರ್ತಾರ ನೋಡಕ್ಕೆ? ಬರಲ್ಲ. ನೀವು ಇದ್ದೀರಂತ, ಇಲ್ಲಿದ್ದೀರ ಅಂತ ಗೊತ್ತಾ? ಗೊತ್ತು ಗೊತ್ತು ಗೊತ್ತು, ಅವ್ರೇ ಅಂತ ಗೊತ್ತು. ಹೇಳಿ. ಅಲ್ಲ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಗಂಗಮ್ಮ. ಗಂಗಮ್ಮ. ಯಾವುದಜ್ಜಿ ನಿಮ್ದು? ಜಟ್ಟಿಪಳ್ಳ. ಜಟ್ಟಿಪಳ್ಳಿ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ಮೊನ್ನೆ ಕಳ್ಸ ಮಾರಿ ಬಂದಿದ್ದು, 8-10 ದಿವಸ ಆಗಿರ್ಬೇಕು. ನಿಮ್ ವಯಸ್ಸು? ವಯಸ್ಸು ಗೊತ್ತಿಲ್ಲ. ಎಷ್ಟು ಜನ ಮಕ್ಳು? ಗಂಡ ಮಕ್ಳು ಒಬ್ರು ಇಲ್ಲ. ಯಾರು ಇಲ್ಲ? ಒಬ್ರು ಇಲ್ಲ. ಎಷ್ಟಜ್ಜಿ? ಹೆಸರು ಶಾಂತಿ ಹೆಗ್ಡೆ. ಎಷ್ಟು ವರ್ಷ ಆಯ್ತಜ್ಜಿ? ಎಷ್ಟು ವರ್ಷ ನಿಮ್ಗೆ? 84. 84. ಯಾವುದು?
ಮಂಗಳೂರು, ಅಲ್ಲಿಂದ ಪ್ರಾಪರ್ ಮಂಗಳೂರು, ಹಾ. ಕೊಂಕಣಿ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಆ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿಗೂ ಈ ಆಶ್ರಮಕ್ಕೆ ಬಂದು 4 ತಿಂಗಳು. ಮೆಣಸದಜ್ಜಿ ಎಲ್ಲ ಮಾತ ಯಾವ ಊರಜ್ಜಿ? ನಮ್ ಜಿಲ್ಲೆ ಗೋಕುಲ ಯಶವಂತಪುರದ ಹತ್ರ. ಎಷ್ಟು ವರ್ಷ ಆಯ್ತು ಇಲ್ಲಿ? ಇಲ್ಲೇ ಒಂದ್ಸಲಿ ಬಂದು ಹೋದೆ, ಮತ್ತೆ ತಿರ್ಗಿ ನೆನ್ನೆ ಬಂದೆ. ಇಷ್ಟ ಆಯ್ತು ಬಂದ್ಬಿಟ್ಟೆ ನಾನು ಇಲ್ಲಿ. ಮನೆ ಇದೆಯಾ? ಮನೆ ಅಪ್ಪರ್ದೈತೆ, ನಮ್ಮ ಯಜಮಾನ್ರದ್ದು ಊರಲ್ಲಿ. ಅಲ್ಲಿಲ್ಲ, ಎಲ್ಲ ಇಲ್ಲೇ ಇದ್ದಿತ್ತು. ಇವಾಗ ಬ್ಯಾಲ್ಕೆರೆಗಿರೋದು. ಅಲ್ಲಿಂದ ನಮ್ಮ ಮಗ ಬೇರೆ ಕಡೆ ಅವನೇ, ನನ್ನ ಮಗಳು ಸೊಸೆ ಅವ್ರು ಬೇರೆ ಕಡೆ ಅವ್ರೆ. ನಾನಿಲ್ಲಿ ಬಂದೆ. ಯಾವ್ದು ನೋಡ್ಕೊಂಡಿದ್ರು? ನೋಡ್ಕೊಂಡ್ರು ನನ್ಗೆ ಇಷ್ಟ ಇರ್ಲಿಲ್ಲ, ಬಂದ್ಬಿಟ್ಟೆ. ಇರ್ಲಿ, ಚೆನ್ನಾಗಿ ನೋಡ್ಕೊಂತಾರೆ, ನನ್ನ ಇದ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಹಾ, ಸರಿ. ಅಂದ್ರೆ ನಾವ್ ಮದ್ವೆ ಆಗಿ 11 ವರ್ಷ ಆಯ್ತು. 11 ವರ್ಷದಿಂದಾನು ನಾನ್ ನೋಡ್ತಾ ಇದ್ದೀನಿ ಇಲ್ಲಿ. ಅದೇ ರೀತಿ ಈ ತರ ಇವರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀನಿ. ಅಲ್ಲ, ಇವಾಗ ಯೂಶುವಲಿ ಮದ್ವೆ ಆದವರು ಗಂಡ ಹೆಂಡತಿ ಬೇರೆ. ನನಗೆ ಆಕ್ಚುಲಿ ತುಂಬಾ ಕುಟುಂಬ ಅಂದ್ರೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ಅದು ಇಷ್ಟಪಡ್ತಾ ಇದ್ದಿದ್ದೆ. ನನಗೆ ತುಂಬದಾಗಿರ್ಬೇಕು ಕುಟುಂಬ, ಜಾಸ್ತಿ ಜನ ಇರ್ಬೇಕು ಅಂತಾನೆ ಇಷ್ಟಪಡ್ತಿದ್ದೆ. ಸೊ ನಾನು ಇಲ್ಲಿ ನೋಡುವಾಗ ನನಗೆ ತುಂಬಾ ಇಷ್ಟ ಆಯ್ತು. ಹಂಗಾಗಿ ಒಪ್ಕೊಂಡ್ ಮದ್ವೆ ಮಾಡ್ಕೊಂಡೆ. ಈಗ ಅದೇ ರೀತಿ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೀನಿ. ಮೊದ್ಲೇ ಹೇಳಿದ್ರ? ಮೊದ್ಲೇ ಗೊತ್ತಿತ್ತು. ನಮ್ಮ ಮಾವ ಅವ್ರು ಇದ್ರಾಗ ಅವರೇ ಕರ್ಕೊಂಡ್ ಬಂದು ನನ್ಗೆ ಇಲ್ಲೆಲ್ಲ ತೋರ್ಸಿದಾರೆ. ಆಶ್ರಮ ಎಲ್ಲ ನೋಡಿದೀನಿ ನಾನು. ಎಲ್ಲ ನೋಡಿ ಆಮೇಲೆ ಒಪ್ಕೊಂಡಿದ್ ನಾನು. ನಂಗೆ ತುಂಬಾ ಇಷ್ಟ ಈ ತರ ಇಲ್ಲಿದ್ದು ಇಲ್ಲೆಲ್ಲ ಸೇವೆ ಮಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ? ಹೌದು, ಮಾಡ್ತಾ ಇದೀನಿ. ಒಂದ್ ಚಿಕ್ಕ ಸೇವೆ ಅಷ್ಟೇ ನಮ್ದು. ಸರಿ. ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ? ಅಂಕಲ್ ಸ್ಟಾರ್ಟ್ ಮಾಡಿದಾಗ ನೀವು ಯಾವ ತರ ಸಪೋರ್ಟ್ ಮಾಡಿದ್ರಿ ಎಲ್ಲ ಹೇಳಿ. ಆಶ್ರಮ ಶುರು ಆಗಿ 22 ವರ್ಷ ಆಯ್ತು. ನಮ್ಮ ಯಜಮಾನ್ರು ಶುರು ಮಾಡಿದ್ದು. ಅದಾದ್ಮೇಲೆ ನಾನು ನನ್ನ 2 ಮಕ್ಕಳು ನಡ್ಸ್ಕೊಂಡು ಹೋಗ್ತಾ ಇದೀವಿ. ನೀವು ಅವಾಗ ಅಂಕಲ್ ಸ್ಟಾರ್ಟ್ ಮಾಡೋದು ಏನು? ಇದೆಲ್ಲ ನಮ್ಗೆ ಯಾಕೆ ಅಂದ್ರೆ ಇಲ್ಲ ಮಾಡೋಣ? ಇಲ್ಲ, ಆತರ ಏನಿಲ್ಲ, ಮಾಡೋಣ ಅಂತ ಹೇಳಿದೆ. ಹಾಗೆ ಎಷ್ಟು ಜನ ಇದ್ರು ಮೊದಲು ಸ್ಟಾರ್ಟ್ ಮಾಡ್ತಾರೆ? ಅವಾಗ ಒಂದು 30-35 ಜನ ಇದ್ರು. ಅವಾಗಿಂದಲೂ ಇಲ್ಲೇ ಇತ್ತಾ? ಇರ್ಲಿಲ್ಲ, ಸುಂಕದಕಟ್ಟೆನಲ್ಲಿ ಇತ್ತು. ಅಲ್ಲಿಂದ ಇಲ್ಲಿ ಹೌದು, ಅಲ್ಲಿ ಮೈನ್ ರೋಡು. ಎಲ್ಲ ಅಂಗಡಿಗೆ ಎಲ್ಲ ಅದಕ್ಕೆಲ್ಲ ಹೊರಟೋಗ್ಬಿಡ್ತಾರೆ ವಯಸ್ಸಾದವರು ಅಂತ. ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದೆ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಬಂದು 18 ವರ್ಷ ಆಯ್ತು. ಬಾಡಿಗೆ ಜಾಗ ಇದು. 36,000 ರೂಪಾಯಿ ಕಟ್ತಾ ಇದೀವಿ. ಅಲ್ಲಿ ಸುಂಕದಕಟ್ಟೆಗೂ ಬಾಡಿಗೆಲೆ ಇದ್ದದ್ದು. ಇವಾಗ್ಲೂ ಬಾಡಿಗೆಲೆ ಇರೋದು. 15,000 ರೂಪಾಯಿ ಅಲ್ಲಿ ಕಟ್ತಾ ಇದೀವಿ. ಹೌದು. ಅಲ್ಲಿ ಫುಲ್ಲು ಖಾಲಿ. ಅಲ್ಲಿ ಆಫೀಸ್ ಮಾಡ್ಕೊಂಡಿದೀವಿ, ಇಲ್ಲೇ ಆಶ್ರಮ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಕುಮಾರ್ KR ಅಂತ. ಶ್ರೀ ಸಾಯಿ ವೃದ್ಧಾಶ್ರಮ ಅಂತ ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ವಿ. ಅಲ್ಲಿ ನಮ್ಮ ತಂದೆಯವರಾದ KL ರವಿಕುಮಾರ್ ಅವರು ನಮ್ಮ ತಂದೆ ಸ್ಟಾರ್ಟ್ ಮಾಡಿದ ಆಶ್ರಮನ. ಈಗ 11 ವರ್ಷ ಆಯಿತು ನಮ್ಮ ತಂದೆ ಡೆತ್ ಆಗಿ. ಅವಾಗಿಂದ ನಾನು, ನನ್ನ ತಮ್ಮ, ನನ್ನ ತಾಯಿ ಎಲ್ಲ ಈ ಆಶ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಟೋಟಲ್ ನಮ್ಮ ಆಶ್ರಮ ಸ್ಟಾರ್ಟ್ ಆಗಿ 22 ವರ್ಷ ಆಯಿತು. ಒಂದು ತಿಂಗಳಿಗೆ ನಮ್ಮ ಆಶ್ರಮಕ್ಕೆ 1,30,000 1 ಲಕ್ಷದವರೆಗೂ ಖರ್ಚು ಬರುತ್ತೆ. ಅದು ಹೇಗೆ ಅಂದರೆ, ಒಂದು ಬಾಡಿಗೆ 34,000 ಬಾಡಿಗೆ ಬರುತ್ತೆ. ನಮ್ಮ ಸುಂಕದಕಟ್ಟೆಯಲ್ಲಿ ಆಫೀಸ್ ಮನೆ ಇದೆ, ಅದಕ್ಕೆ 15,000 ಬಾಡಿಗೆ. ಆಮೇಲೆ ರೇಷನ್ಸು, ಡೈಪರ್ಸು, ಗ್ಲೌಸು, ಮೆಡಿಸಿನ್ಸು, ವಾಟ್ರು, ಕರೆಂಟ್ ಬಿಲ್ಲು, ಈ ಥರ ಹಲವಾರು ಥರ ಖರ್ಚುಗಳು ಸೇರಿ ನಮಗೆ 1,30,000 1,2 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ನಮ್ಗೆ ಖರ್ಚು ಬರುತ್ತೆ ನಮ್ಮ ಆಶ್ರಮಕ್ಕೆ. ಇದೆಲ್ಲ ಅದೇ ಪಬ್ಲಿಕ್ ಸಪೋರ್ಟಿಂದನೇ ನಡೆಸ್ತಾ ಇದ್ದೀವಿ. ಈ ಥರ ನಾವು ದಯವಿಟ್ಟು ಈ ರೀತಿ ಸಹಾಯ ಮಾಡ್ಬೋದು. ಒಂದು ರೇಷನ್ ಕೊಡ್ಸೋದಾಗಿರಲಿ, ಇಲ್ಲ ಮೆಡಿಸಿನ್ಸ್ ಕೊಡ್ಸೋದಾಗಿರಲಿ, ಇಲ್ಲ ಬಾಡಿಗೆಗೆ ಒಂದು ಸ್ವಲ್ಪ ಬಟ್ ಸಪೋರ್ಟ್ ಮಾಡೋದಾಗಿರಲಿ, ಯಾವ ಥರನಾದ್ರು ನೀವು ಸಪೋರ್ಟ್ ಮಾಡಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಕಷ್ಟದಲ್ಲಿ ನಡೆಸ್ತಾ ಇದ್ದೀವಿ ಆಶ್ರಮನ. ತಾವು ಸಪೋರ್ಟ್ ಮಾಡಿದ್ರೆ ತುಂಬ ನಮ್ಗೆ ಹೆಲ್ಪ್ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.